ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಫ್ಯಾಮಿಲಿ ಫುಲ್ಲಾಗಿ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂದರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ಬರ್ತಾಯಿದ್ದೀನಿ ಅಂತ ವೆಲ್ಕಮ್ ಸಾಂಗ್ ಕೂಡ ಹಾಕಿದ್ದಾರೆ. ಇಲ್ಲಿ ದೀಪಾಲಿ ವೆಲ್ಕಮ್ ಅಂತ. ಹೌದು, ನಾವು ಬಂದಿರೋದು ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲ್ಗೆ. ಇದು ನಮ್ಮ ಮನೆ ದೇವರು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ. ಇದು ಹಳೆಬೀಡು ಹತ್ರ ಇದೆ. ಇವಾಗ ಕಾರ್ತಿಕ ಮಾಸದ ಪೂಜೆಗಳು ನಡೀತಿತ್ತು. ನಾವು ಸೀರೆ ಸೀಸೋ ಅಷ್ಟೊತ್ತಿಗೆ ಹೋಗೋಣ ಅಂತ ಇದ್ವಿ. ಆಲ್ರೆಡಿ ಹೋಗೋತ್ತಿಗೆ ಸ್ಟಾರ್ಟ್ ಆಗಿತ್ತು. ಇದನ್ನು ದೇವಸ್ಥಾನದ ಮುಂಭಾಗನೇ ಮಾಡ್ತಾಯಿದ್ರು. ನಾವು ಆಗ್ತಾನೆ ಹೋಗಿದ್ವಲ್ಲ, ಅಲ್ಲೇ ನೋಡಿಕೊಂಡು ನಿಂತಿದ್ವಿ. ನಾವು ಮನೆಯಿಂದ ಹೊರಟಿದ್ದು ಮಂಡೇ ಮಾರ್ನಿಂಗ್. ಆದರೆ ಸಂಡೇ ನೈಟ್ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಪೂಜೆ ಕಾರ್ಯಕ್ರಮಗಳು ನೆರವೇರಿದೆ. ಸೀರೆ ಸಿಯೋದು ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಉದ್ದನೆಯ ಕೋಲಿಗೆ ಬಿಳಿ ಮಡಿ ವಸ್ತ್ರವನ್ನು ಸುತ್ತಿ ಅದಕ್ಕೆ ಹರಳೆಣ್ಣೆ ಹಚ್ಚುತ್ತಾರೆ. ಹಚ್ಚಿಬಿಟ್ಟು ನೆನೆದಾದಮೇಲೆ ಕರ್ಪೂರ ಇಟ್ಟು ಬೆಂಕಿ ಹಚ್ಚುತ್ತಾರೆ. ಬೆಂಕಿ ಹಚ್ಚಿದ ಮೇಲೆ ಆ ವಸ್ತ್ರವನ್ನು ನಿಧಾನವಾಗಿ ಸುಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸುಡ್ತಾ ಕಪ್ಪು ಪಾರ್ಟಿಕಲ್ ಬರುತ್ತೆ. ಯಾಕೆ ಸೀರೆ ಸಿಯೋದು ಮಾಡ್ತಾರೆ ಅಂದರೆ, ದೇವ್ರ ಮೇಲೆ ದೇವಸ್ಥಾನದ ಮೇಲೆ ಕೆಟ್ಟ ದೃಷ್ಟಿ ಇರಬಾರ್ದು ಅಂತ ಸೀರೆ ಸಿಯೋದನ್ನ ಮಾಡ್ತಾರೆ. ಸೀರೆ ಸಿಯೋದೆಲ್ಲ ಮಾಡಾದಮೇಲೆ ದೇವರಿಗೆ ಅರ್ಪಿಸಿ ಜನಗಳಿಗೆ ಕೊಡ್ತಾರೆ. ನಾವು ಕೂಡ ಹಚ್ಕೊಂಡ್ವಿ. ನಮ್ಮ ಮೇಲೆ ಬಿದ್ದಿರುವ ಕೆಟ್ಟ ದೃಷ್ಟಿಗಳು ಕೂಡ ಅದರಿಂದ ಹೊರಗಕ್ಕೆ ಮತ್ತು ನಮಗೆ ಒಳ್ಳೆಯದಾಗಲಿ ಅಂತ ನಾವು ಕೂಡ ಹಚ್ಕೋತೀವಿ. ಆ ಪ್ರಸಾದವನ್ನು ನಮಗೂ ಹಚ್ಚಿ ಮನೆಗೂ ಕೊಟ್ಟರು. ಇಲ್ಲಿ ಇನ್ನೂ ಸೀರೆ ಸೀತಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನಿದ್ದಳು ದೇವ್ರ ದರ್ಶನ ಮಾಡ್ಕೊಬರೋಣ, ಜನ ಕಮ್ಮಿ ಇರ್ತಾರೆ ಅಂತ ಹೋದೆ. ಸ್ವಲ್ಪ ಮೇಕ್ ಹೋಗ್ತಾ ಗೊತ್ತಾಯಿತು ಎಷ್ಟು ಜನ ಇದ್ದರು ಅಂತ. ಎಲ್ಲ ಕಡೆಯಿಂದನೂ ನೋಡ್ತಾಯಿದ್ರು, ಮೇಕತ್ತಿ ತುಂಬ ಜನ ನೋಡ್ತಾಯಿದ್ರು. ಆಮೇಲೆ ದೇವ್ರ ದರ್ಶನಕ್ಕೆ ಬಂದೆ. ನೋಡಿ, ಇವರೇ ಮಲ್ಲಿಕಾರ್ಜುನ ಸ್ವಾಮಿ. ನೋಡಿ, ಈ ಅಡ್ಡ ಇಟ್ಟಿರೋದು ಉಲ್ಲೇಖಲೇಶ್ವರಕ್ಕೆ ಹೋಗುತ್ತೆ ದೇವರು. ಹಂಗೆ ಬರ್ತಾ ನನ್ನ ಫೇವ್ರೆಟ್, ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ಮಾಡೋದೇ ಇದು, ಗಂಧ ಸವರಿಬಿಟ್ಟು ಗಂಧ ಹಚ್ಕೊಳೋದು. ಅದ್ರ ಪಕ್ಕದಲ್ಲೇ ಷಣ್ಮುಖ ಸ್ವಾಮಿಯವರಿದ್ದಾರೆ, ಅದು ನೋಡಿಕೊಂಡು ಮುಂದಕ್ಕೆ ಹೋದೆ. ಆಮೇಲೆ ಪಾರ್ವತಮ್ಮನವ್ರದ್ದು ದರ್ಶನ ಮಾಡಿ ಆಶೀರ್ವಾದ ತಗೊಂಡು ಬಂದೆ. ನೋಡಿ, ಪಾರ್ವತಮ್ಮ ದೇವಸ್ಥಾನದ ಹಿಂದ್ಗಡೆ ಹಲ್ಮಿಡಿ ಶಾಸನಗಳಿದೆ. ಅದು ನೋಡ್ಕೊಂಡು ಪಕ್ಕದಲ್ಲೇ ನಾಗರಕಟ್ಟೆ ಇತ್ತು. ನಾಗರಕಟ್ಟೆ ನೋಡ್ಕೊಂಡು ಮುಂದಕ್ಕೆ ಬಂದೆ. ದೇವಸ್ಥಾನದ ಬಗಲಭಾಗದಲ್ಲಿ ಷಣ್ಮುಖ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಇದೆ. ನಮ್ಮಪ್ಪ ಸೈಕಲ್ ಗ್ಯಾಪಲ್ಲಿ ಫೋಟೋ ತೆಕ್ಕೊಡು ಅಂತ ನಾನು ವೀಡಿಯೋನ ಮಾಡ್ಕೊಂಡೆ. ದೇವಸ್ಥಾನದ ಎಡಭಾಗದಲ್ಲಿ ಗಣಪತಿ ದೇವಸ್ಥಾನ ಇದೆ. ಗಣಪತಿ ನೋಡಿಕೊಂಡು ಗಣಪತಿ ಹಿಂಭಾಗದಲ್ಲಿ ನಾಗಪುಷ್ಪ ಮರ ಇದೆ. ನಂಗೆ ತುಂಬ ಇಷ್ಟ. ಅಲ್ಲಿ ಹೋದೆ, ಹೂಗಳು ಜಾಸ್ತಿ ಇರಲಿಲ್ಲ, ಬಂದೆ ವಾಪಸ್ಸು. ಆಮೇಲೆ ನವಗ್ರಹಗಳು ನೋಡಿಕೊಂಡು ಬಂದೆ. ಸೀರೆ ಸಿಯೋದಾಗೋ ತನಕ ನಮ್ಮ ಮನೆಯವ್ರು ಯಾರೂ ದೇವಸ್ಥಾನದೊಳಗೆ ಹೋಗಿರಲಿಲ್ಲ. ಆಮೇಲೆ ಸೀರೆ ಸಿಯೋದಾದಮೇಲೆ ಬಂದರು. ಅಲ್ಲಿ ತನಕ ನಾನು ಸುಮ್ಮನೆ ಕಾಯ್ತಾ ಕೂತಿದ್ದೆ ದೇವ್ರು ನೋಡ್ಕೊತ. ಮನೆಯವ್ರದ್ದು ದರ್ಶನ ಎಲ್ಲ ಆದಮೇಲೆ ಒಟ್ಟಿಗೆ ಸಿಕ್ಕಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಅದಾದಮೇಲೆ ಅಂಗಡಿಗಳಲ್ಲಿ ಏನೇನು ಹಾಕಿದ್ದಾರೆ ಅಂತ ಸ್ವಲ್ಪ ಸುತ್ತಾಡಿ ನೋಡಿಕೊಂಡು ಬಂದ್ವಿ. ನಮಗೇನೇನು ಬೇಕು ನೋಡಿ ತೊಗೊಂಡ್ವಿ. ಆಮೇಲೆ ಅಂಗಡಿಗಳು ನೋಡ್ಕೊತ ಪ್ರಸಾದ ಕೊಡ್ತಿದ್ರು, ಪ್ರಸಾದದ ಕಡೆ ಬಂದ್ವಿ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದಾಡೋ ದೈವ. ಈ ದೈವದ ಫೋಟೋ ನೋಡಿ ತುಂಬ ಖುಷಿಯಾಯಿತು ಇಲ್ಲಿಟ್ಟಿರೋದ್ರಿಂದ. ಸಿದ್ಧಗಂಗಾ ಶ್ರೀಗಳ ತ್ರಿವಿಧಿ ದಾಸೋಹದಿಂದ ಎಲ್ಲರಿಗೂ ಅನುಕೂಲ ಆಗ್ತಿದೆ. ಸಿದ್ಧಗಂಗಾ ಸ್ವಾಮೀಜಿಯವರ ಒಂದು ನುಡಿಮುತ್ತು: ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ, ಅದನ್ನು ಮರಿಬೇಡಿ. ಪುಷ್ಪಗಿರಿ ಬೆಟ್ಟಕ್ಕೆ ಬರಲು ಬಸ್ಗಳ ವ್ಯವಸ್ಥೆ ಕೂಡ ಇದೆ. ನಾನು ಆಗಲೇ ಹೇಳಿದ ಹಾಗೆ ಇದು ಉಲ್ಲೇಖಲೇಶ್ವರ ದೇವಸ್ಥಾನಕ್ಕೆ ಈಗ ಟ್ರ್ಯಾಕ್ಟರಲ್ಲಿ ಹೋಗ್ತಾ ಇದೆ. ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ರು, ಜಾತ್ರೆಗೆ ಬಂದವರು ಪುರಿಕರ ತಗೋಬೇಕಂತ, ಇಲ್ಲಾಂದರೆ ಜಾತ್ರೆ ಬಂದಂಗೆ ಅನ್ಸಲ್ವಂತೆ. ಆಮೇಲೆ ನಾವು ಮನೆಗೆ ಹೊರಟ್ವಿ. ನಾವು ಮನೆಗೆ ಹಳೆಬೀಡು ಬೇಲೂರು ಮಾರ್ಗದಲ್ಲಿ ಬರ್ತೀವಿ. ಹಾಗೆ ಬೇಲೂರು ದೇವಸ್ಥಾನ ಕಡೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಆಮೇಲೆ ಸ್ವಲ್ಪ ದೂರ ಬಂದಾದಮೇಲೆ 2 ಕಿಲೋಮೀಟರಿಂದ ಫುಲ್ ಟ್ರಾಫಿಕ್ಕು, ಬಸ್ಸು ಕಾರು ಎಲ್ಲ ನಿಂತಿದ್ವು.
ನಾವು ಇಲ್ಲೇನೋ ಫಂಕ್ಷನ್ ನಡೀತದೆ ಅಥವಾ ದೇವ್ರ ಪೂಜೆ ನಡೀತದೆ ಅಂತ ಅಂದ್ಕೊಂಡು ಮುಂದೆ ಬಂದರೆ ಆಮೇಲೆ ಪೊಲೀಸ್ ಗಾಡಿಗಳು ಪೊಲೀಸೆಲ್ಲ ಇದ್ದರು. ಏನೋ ಅಂದ್ಕೊಂಡು ಏನಾಗಿರಬಹುದು ಅಂತ ಅಂದ್ಕೊಬಂದರೆ ಇಲ್ಲಿ ನೋಡಿದ್ರೆ ಸ್ಟ್ರೈಕ್ ನಡೀತಿತ್ತು. ಯಾಕೆಂದರೆ ಆನೆ ಗಲಾಟೆ. ಅವರೇ ಜಾಮ್ ಮಾಡಿಬಿಟ್ಟಿದ್ರು ಎರಡು ಕಡೆ. ಯಾರಿಗೂ ಹೋಗೋಕ್ಕೆ ಬರೋಕ್ಕೆ ಆಗ್ತಾನೆ ಇರಲಿಲ್ಲ. ಹಂಗೆ ಜಾಮ್ ಮಾಡಾಕಿದ್ರು ಅಲ್ಲಿನ ಸ್ಥಳೀಯರು. DC ಅವ್ರು ಬರೋ ತನಕ ನಾವು ಬಿಡಲ್ಲ ಅಂತ ಹೇಳ್ತಾಯಿದ್ರು. ಪಾಪ ಆನೆಗಳು ಕೂಡ ಎಲ್ಲೋಗ್ತವೆ, ಕಾಡೆಲ್ಲ ನಾಶ ಆದಮೇಲೆ ಆಹಾರ ಹುಡ್ಕೊಂಡು ಹಳ್ಳಿ ಕಡೆ ಬಂದವು. ಈಗ ಹಳ್ಳಿಲೂ ಸಿಗಲಿಲ್ಲ ಅಂದರೆ ಸಿಟಿ ಕಡೆಗೆ ಬರ್ತವೆ ಅನಿಸುತ್ತೆ. ಸರ್ಕಾರದಿಂದ ಆನೆಗಳಿಗೂ ಮತ್ತು ರೈತರಿಗೂ ಒಂದು ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೋಬಹುದು. ಏನೇ ಆದರೂ ಎಲ್ಲರಿಗೂ ಒಳ್ಳೆಯದಾದರೆ ಸಾಕು. ನಾವು ಅಂದ್ಕೊಂಡ್ವಿ ಬರೀ 2 ಕಡೆಯಿಂದ ಬ್ಲಾಕ್ ಮಾಡಿದ್ರು ಅಂದರೆ ತುಂಬ ಜಾಗದಲ್ಲಿ ಮೇನ್ ಜಾಗದಲ್ಲೆಲ್ಲ ಬ್ಲಾಕ್ ಮಾಡಿದರು ರೋಡನ್ನ. ನಾವು ಬೇರೆ ಕಡೆಯಿಂದ ಬಂದ್ವಿ. ಇನ್ನೂ ಜಾಸ್ತಿ ಕಿಲೋಮೀಟರ್ಸ್ ಆಯಿತು ನಾವು ಬರೋದಕ್ಕೆ. ಆಮೇಲೆ ಮನೆಗೆ ಬಂದ್ವಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವೀಡಿಯೋಸ್. ಹೀಗೆ ನನ್ನ ಸಪೋರ್ಟ್ ಮಾಡ್ತೀರಿ. ಲೈಕು, ಶೇರು, ಕಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲವ್ ಯು ಸೋ ಮಚ್.